ಮಕ್ಕಳೇ ಈ ಒಂದು ವಿಡಿಯೋ ತರಗತಿಯಲ್ಲಿ ನೀವು ಇತಿಹಾಸದ 4ನೇ ಪಾಠ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಅನ್ನುವಂಥ ಪಾಠವನ್ನು ಕಲಿತಾ ಇದ್ದೀರಾ. ಈಗಾಗಲೇ ಅನೇಕ ವಿಚಾರಗಳನ್ನು ಈ ಪಾಠದಲ್ಲಿ ಕಲ್ತಿದ್ದೀರಿ ಮಕ್ಕಳೇ. ಈ ಒಂದು ತರಗತಿಯಲ್ಲಿ ನೀವು ಈ ಸುರಪುರದ ವೆಂಕಟಪ್ಪ ನಾಯಕ ಮತ್ತು ಈ ಕೊಪ್ಪಳದ ವೀರಪ್ಪ ಮತ್ತು ಹಲಗಲಿಯ ಬೇಡರು ಅನ್ನುವಂಥ 3 ಅಂಶಗಳನ್ನು ನೀವು ಇಲ್ಲಿ ತಿಳ್ಕೊತಾ ಇದ್ದೀರಾ ಮಕ್ಕಳೇ. ಸುರಪುರದ ವೆಂಕಟಪ್ಪ ನಾಯಕ, ಕೊಪ್ಪಳದ ವೀರಪ್ಪ ಮತ್ತು ಹಲಗಲಿಯ ಬೇಡರು, ಈ 3 ವಿಚಾರಗಳ ಬಗ್ಗೆ ಈ ಒಂದು ವಿಡಿಯೋ ತರಗತಿಯಲ್ಲಿ ನೀವು ತಿಳ್ಕೊತೀರಾ ಮಕ್ಕಳೇ. ಸುರಪುರ ಮತ್ತು ಕೊಪ್ಪಳದ ಬಂಡಾಯ ಮಕ್ಕಳೇ, ನೀವು 2 ಹೆಡ್ಡಿಂಗ್ಗಳನ್ನು ಶೀರ್ಷಿಕೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನಾವು ಕಲಿಯೋದು ಸುರಪುರ. ಸುರಪುರ ಅನ್ನುವಂಥ ಅದೊಂದು ಸ್ಥಳದ ಹೆಸರು. ಕೊಪ್ಪಳ ಅನ್ನೋದು ಕೂಡ ಒಂದು ಸ್ಥಳ. ಸುರಪುರ ಈಗಿನ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದೆ. ಮಕ್ಕಳೇ, ದಯವಿಟ್ಟು ಕೊಪ್ಪಳದ ಬಂಡಾಯವನ್ನು ಪ್ರತ್ಯೇಕವಾಗಿ ಇಡಿ. ಈಗ ನಾವು ಕಲಿತಾ ಇರುವಂಥದ್ದು ಸುರಪುರ. ಸುರಪುರದ ವೆಂಕಟಪ್ಪ ನಾಯಕ ಯಾವ ರೀತಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ದ, ಯಾಕೆ ಬ್ರಿಟಿಷರು ಸುರಪುರದ ಮೇಲೆ ದಾಳಿಯನ್ನು ಮಾಡಿದ್ರು ಅನ್ನೋದನ್ನ ನಾವು ಈ ಒಂದು ಅಂಶದಲ್ಲಿ ಕಲಿತೀವಿ. ಸುರಪುರ ಈಗಿನ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದೆ. ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವಂಥ ಸ್ಥಳವೇ ಸುರಪುರ. ಮೊಘಲರ ಚಕ್ರವರ್ತಿ ಔರಂಗಜೇಬನ ಕಾಲದಿಂದಲೂ ಇದು ಪ್ರಾಮುಖ್ಯತೆಯನ್ನು ಪಡೆದಿತ್ತು. ಯಾವ ಪ್ರದೇಶ? ಸುರಪುರ. ನಿಜಾಮ ಮತ್ತು ಮರಾಠರ ಪೇಶ್ವೆಗಳ ಕಾಲದಲ್ಲಿ ಇದು ಒಂದು ಸಾಮಂತ ರಾಜ್ಯವಾಗಿ ಪರಿಣಮಿಸಿತು. ನಿಜಾಮರು ಮತ್ತು ಮರಾಠರ ಪೇಶ್ವೆಗಳ ಕಾಲದಲ್ಲಿ ಕೂಡ ಇದೊಂದು ಸಾಮಂತ ರಾಜ್ಯ ಅಂದರೆ ಬೇರೆಯವರ ಒಂದು ಅಧೀನದಲ್ಲಿ ಇದ್ದಂಥ ಒಂದು ಪ್ರದೇಶ ಆಗಿತ್ತು. ಕಾಲಾನಂತರ ಭೌಗೋಳಿಕ ಪ್ರದೇಶಗಳ ಮೇಲಿನ ಹತೋಟಿಯು ಕುಸಿದು ಕೇವಲ ಸೀಮಿತ ಭೌಗೋಳಿಕ ಪ್ರದೇಶದ ಮೇಲೆ ತನ್ನ ಒಂದು ರಾಜಕೀಯ ಸ್ವಾಮ್ಯವನ್ನು ಇದು ಪಡೆದುಕೊಂಡಿತು. ಆ ಒಂದು ಪ್ರದೇಶದ ಮೇಲೆ ಒಂದು ರಾಜಕೀಯ ಒಂದು ಅಧಿಕಾರವನ್ನು ಮಾತ್ರ ಈ ಒಂದು ಪ್ರದೇಶ ಪಡ್ಕೋತು. ಯಾವುದು? ಸುರಪುರ. ಯಾವುದರ ಒಂದು ಹತೋಟಿ ಕುಸಿದು ಸಂಪೂರ್ಣ ಸುರಪುರದ ಒಂದು ನಿಯಂತ್ರಣವನ್ನು ಇಟ್ಕೊಳ್ಳೋಕ್ಕಾಗದೆ ಬರೀ ಒಂದು ರಾಜಕೀಯ ಅಧಿಕಾರವನ್ನು ಮಾತ್ರ ಈ ಸುರಪುರ ಪಡ್ಕೋತು. ಈ ಒಂದು ಸುರಪುರದಲ್ಲಿ ವೆಂಕಟಪ್ಪ ನಾಯಕ ಅನ್ನುವಂಥ ಒಬ್ಬ ವ್ಯಕ್ತಿ ಬಗ್ಗೆ ನೀವು ಇಲ್ಲಿ ಕಲಿತೀರಾ ಮಕ್ಕಳೇ. ಇಲ್ಲಿ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ. ತನ್ನ ತಂದೆ ಕೃಷ್ಣಪ್ಪ ನಾಯಕನ ಮರಣಾನಂತರ ಈತನು ಪಟ್ಟಕ್ಕೆ ಬಂದನು. ಕ್ರಿಸ್ತಶಕ 1834ರಲ್ಲಿ ಜನಿಸಿದ ಇವನು ತನ್ನ ಅಪ್ರಾಪ್ತ ವಯಸ್ಸಿಗೆ ಪಟ್ಟಕ್ಕೆ ಬಂದನು. ಅವನಿಗಿನ್ನೂ ಒಂದು ಆಡಳಿತವನ್ನು ಮಾಡುವಂತಹ ಬುದ್ಧಿ ಇರಲಿಲ್ಲ. ಚಿಕ್ಕ ವಯಸ್ಸಿಗೆ ಆತ ಅಧಿಕಾರಕ್ಕೆ ಬಂದ. ಆದರೆ ಕೃಷ್ಣಪ್ಪ ನಾಯಕನ ಸೋದರನಾಗಿದ್ದ ಪೆದ್ದ ನಾಯಕ ಎಂಬುವವನು ತಗಾದೆ ಮಾಡಲಾಗಿ ಸುರಪುರದ ಆಂತರಿಕ ರಾಜಕೀಯ ಚಟುವಟಿಕೆಗಳು ಕ್ಷೋಭೆಗೊಂಡವು. ಸರಿ, ಕೃಷ್ಣಪ್ಪ ನಾಯಕ ಸತ್ತೋದ. ಆತನ ನಂತರ ಆತನ ಮಗ ಪಟ್ಟಕ್ಕೆ ಬಂದ. ಆದರೆ ತಂದೆಯ ಸೋದರನಾಗಿದ್ದಂತಹ ಪೆದ್ದ ನಾಯಕ ಅನ್ನುವಂಥವನು ಸಮಸ್ಯೆಯನ್ನು ಉಂಟು ಮಾಡ್ದ. ತನಗೆ ಒಂದು ಅಧಿಕಾರ ಸಿಗಬೇಕು ಅನ್ನೋ ರೀತಿಯಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನ ಮಾಡಿ ಒಳಗೆ ಗಲಭೆಗಳು, ಕ್ಷೋಭೆಗಳು, ಒಂದು ಅಸಮಾಧಾನಗಳು ಉಂಟಾಯಿತು. ಯಾವ ಪ್ರದೇಶದಲ್ಲಿ? ಸುರಪುರದಲ್ಲಿ. ಮಕ್ಕಳಿಗೆ ಆಗಲೇ ನಿಮಗೆ ಗೊತ್ತು, ಯಾವುದೇ ಒಂದು ಪ್ರದೇಶದಲ್ಲಿ ಏನೋ ಒಂದು ಸಮಸ್ಯೆ, ಆಂತರಿಕ ಗಲಭೆ, ರಾಜ್ಯಗಳ ನಡುವೆ ಕಿತ್ತಾಟ, ವ್ಯಕ್ತಿಗಳ ನಡುವೆ ಒಂದು ದ್ವೇಷ ಆದ ತಕ್ಷಣ ಬ್ರಿಟಿಷರು ಸಹಾಯ ಮಾಡೋ ಥರ ಅಲ್ಲಿಗೆ ಪ್ರವೇಶವನ್ನು ಮಾಡಿ ಕೊನೆಗೆ ಆ ಸ್ಥಳವನ್ನೇ ಅವರು ವಶಪಡಿಸ್ಕೊಳ್ತಾ ಇದ್ರು. ಇದು ಇದುವರೆಗೂ ನೀವು ಕಂಡಿರುವಂತಹ ಈ ಮೊದಲ ಕರ್ನಾಟಕ ಯುದ್ಧ ಇರ್ಬೋದು, ಆಂಗ್ಲೋ ಮರಾಠ, ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ನೀವು ಗಮನಿಸಿದ್ದೀರಾ. ಬ್ರಿಟಿಷರು ಇದರ ಸಂಬಂಧ ಆಸಕ್ತಿ ವಹಿಸಿದರು. ತುಂಬ ಆಸಕ್ತಿ ಬಂತು ಈ ಸುರಪುರದ ಬಗ್ಗೆ ಯಾರಿಗೆ? ಬ್ರಿಟಿಷರಿಗೆ. 1842ರಲ್ಲಿ ಬ್ರಿಟಿಷರು ಮೆಡೋಸ್ ಟೇಲರ್ ಎಂಬುವನನ್ನು ಪೊಲಿಟಿಕಲ್ ಏಜೆಂಟನ್ನಾಗಿ ನೇಮಿಸಿ ಸಂಸ್ಥಾನದ ಮೇಲೆ ತಮ್ಮ ಪರೋಕ್ಷ ಹತೋಟಿಯನ್ನು ಸ್ಥಾಪಿಸಿದರು. 1842ರಲ್ಲಿ ಬ್ರಿಟಿಷರು ಮೆಡೋಸ್ ಟೇಲರ್ ಎಂಬ ವ್ಯಕ್ತಿಯನ್ನು ಒಬ್ಬ ಪೊಲಿಟಿಕಲ್ ಏಜೆಂಟ್ ಆಗಿ ಎಲ್ಲಿ ಕಳಿಸ್ಕೊಟ್ರು? ಸುರಪುರಕ್ಕೆ ಕಳಿಸ್ಕೊಟ್ರು. ಈ ಮೆಡೋಸ್ ಟೇಲರ್ ಸುಧಾರಣವಾದಿಯಾಗಿದ್ದನು. ನಾನಾ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಆತ ಕೈಗೊಂಡ ಸುರಪುರ ಸಂಸ್ಥಾನವನ್ನು ಅಭಿವೃದ್ಧಿಪಡಿಸಿದನು. ಇಲ್ಲಿಗೆ ಪೊಲಿಟಿಕಲ್ ಏಜೆಂಟ್ ಆಗಿ ಬಂದ ಸುರಪುರಕ್ಕೆ. ಪೆದ್ದ ನಾಯಕನನ್ನು ಸಂಸ್ಥಾನದ ದಿವಾನನನ್ನಾಗಿ ನೇಮಿಸಿದನು. ಪೆದ್ದ ನಾಯಕ ಯಾರು? ಈ ಒಂದು ವೆಂಕಟಪ್ಪ ನಾಯಕನ ತಂದೆಯ ಸೋದರನಾದ ಪೆದ್ದ ನಾಯಕನನ್ನು ಮಂತ್ರಿಯನ್ನಾಗಿ ನೇಮಿಸಿದ. ಸಂಸ್ಥಾನಾದ್ಯಂತ ಭೂ ಸಮೀಕ್ಷೆ ಮಾಡಿಸಿದನು. ಇಡೀ ಸಂಸ್ಥಾನದಲ್ಲೇ ಭೂ ಸಮೀಕ್ಷೆಯನ್ನು, ಭೂಮಿಯ ಅಳತೆಯನ್ನು ಮಾಡಿಸಿದ. ಸಂಸ್ಥಾನದ ಆದಾಯವನ್ನು ಹೆಚ್ಚಲು ಈತನು ಅನುಸರಿಸಿದ ನೀತಿಗಳೇ ಕಾರಣಗಳಾಗಿವೆ. ಆದಾಯವನ್ನು ಈತ ಹೆಚ್ಚಿಸಿದ.
ವೆಂಕಟಪ್ಪ ನಾಯಕನಿಗೆ ಸೂಕ್ತವಾದ ಶಿಕ್ಷಣವನ್ನು ಕೊಡಿಸುವ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟನು. ಒಳ್ಳೆಯ ಶಿಕ್ಷಣವನ್ನು ಆತನಿಗೆ ಕೊಟ್ಟ. ಯಾರಿಗೆ? ವೆಂಕಟಪ್ಪ ನಾಯಕನಿಗೆ. ಯಾರು? ಮೆಡೋಸ್ ಟೇಲರ್. 1853ರಲ್ಲಿ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬಂದನು. ಯಾವ ವರ್ಷ? ಕ್ರಿಸ್ತಶಕ 1853. ಮಕ್ಕಳು, ಈಗ ನಾವು ಕಲಿಯೋದು ಯಾಕೆ ದಂಗೆ ಆಯಿತು, ವೆಂಕಟಪ್ಪ ನಾಯಕನಿಗೂ ಬ್ರಿಟಿಷರಿಗೂ ಯಾಕೆ ಯುದ್ಧ ಆಯಿತು ಅನ್ನುವಂಥ ಕೆಲವು ಅಂಶಗಳನ್ನು ನಾವಿಲ್ಲಿ ಕಲಿತಾ ಇದ್ದೀವಿ. ಬ್ರಿಟಿಷ್ ಸರ್ಕಾರವು ಸುರಪುರದ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಿತ್ತು, ಸೂಕ್ಷ್ಮವಾಗಿ ನೋಡ್ತಾ ಇತ್ತು. ಯಾರು ನೋಡ್ತಾ ಇದ್ದವರು? ಬ್ರಿಟಿಷರು. 1857ರಲ್ಲಿ ಪ್ರಾರಂಭದ ಹೋರಾಟದಲ್ಲಿನ ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಎಂಬ ಪುಕಾರು ಕಂಡು ಬಂದಿತು. ವದಂತಿ, ಸುದ್ದಿ ಬಂತು ಬ್ರಿಟಿಷರಿಗೆ. ನಾನಾ ಸಾಹೇಬ ಅಂದರೆ ಯಾರು? ಅವನು ಬ್ರಿಟಿಷರ ವಿರೋಧಿಯಾಗಿದ್ದ. ಆ ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಅನ್ನೋ ಸುದ್ದಿ ಬ್ರಿಟಿಷರಿಗೆ ಸಿಕ್ತು. ಇದರಿಂದಾಗಿ ಬ್ರಿಟಿಷರು ರಾಜನನ್ನು ಸಂಶಯದಿಂದ ಕಾಣುವಂತಾಯಿತು. ಯಾವ ರಾಜನನ್ನ? ಸುರಪುರದ ವೆಂಕಟಪ್ಪ ನಾಯಕನನ್ನು. ಈಗಾಗಲೇ ಗೊತ್ತು. ಈಗ ಸದ್ಯದಲ್ಲಿ ಸುರಪುರದಲ್ಲಿ ರಾಜನಾಗಿರೋನು ಯಾರು? ವೆಂಕಟಪ್ಪ ನಾಯಕ. ರಾಜನ ಅವಧಿಯಲ್ಲಿನ ಆಡಳಿತದ ಬಗ್ಗೆ ವರದಿ ನೀಡಲು ಬ್ರಿಟಿಷ್ ಸರ್ಕಾರ ಕ್ಯಾಂಪ್ ಬೆಲ್ ಎಂಬ ಅಧಿಕಾರಿಯನ್ನು ನೇಮಿಸಿತು. ಸರಿ, ಈ ಥರ ಅನುಮಾನಗಳು, ಸಂಶಯಗಳು, ವದಂತಿಗಳು ಬಂದಾಗ ಬ್ರಿಟಿಷ್ ಸರ್ಕಾರ ಒಬ್ಬ ವ್ಯಕ್ತಿಯನ್ನು ನೇಮಿಸಿತು ವರದಿಯನ್ನು ಕೊಡೋದಕ್ಕೆ. ಅವನ ಹೆಸರು ಕ್ಯಾಂಪ್ ಬೆಲ್. ಇವನು ರಾಜನು ಆಡಳಿತದಲ್ಲಿ ಒಂದು ಅವ್ಯವಹಾರಗಳಲ್ಲಿ ನಿರತನಾಗಿದ್ದಾನೆ ಎಂಬ ಅಂಶವನ್ನು ವರದಿಯಲ್ಲಿ ಕಾಣಿಸಿ ಹೈದರಾಬಾದ್ ರೆಸಿಡೆಂಟ್ಗೆ ಸಲ್ಲಿಸಿದನು. ಹಾಗಾದರೆ ಬ್ರಿಟಿಷರ ಸಂಶಯಕ್ಕೂ ಇಲ್ಲೂ ಏನೋ ಇರ್ಬೋದು, ಮರಾಠರ ಈ ನಾನಾ ಸಾಹೇಬರ ವ್ಯಕ್ತಿಗಳಿರ್ಬೋದು, ಅವ್ಯವಹಾರ ನಡೀತಾ ಇದೆ ಅಂತ ಹೇಳ್ಬಿಟ್ಟು ವರದಿಯನ್ನು ಕೊಟ್ಬಿಟ್ಟ. ಯಾರು? ಕ್ಯಾಂಪ್ ಬೆಲ್. ಯಾರಿಗೆ? ಹೈದರಾಬಾದಿನ ರೆಸಿಡೆಂಟ್ನಿಗೆ. ವೆಂಕಟಪ್ಪ ನಾಯಕನನ್ನು ಸಾಮಾನ್ಯವಾಗಿ ಕರ್ನಾಟಕದ ಚರಿತ್ರೆಯಲ್ಲಿ 1857ರ ಕ್ರಾಂತಿಯ ನಾಯಕನೆಂದು ಇತಿಹಾಸಕಾರರು ವರ್ಣಿಸಿದ್ದಾರೆ. 1857ರ ಕ್ರಾಂತಿಯ ನಾಯಕ ಯಾರು ಅಂದರೆ ವೆಂಕಟಪ್ಪ ನಾಯಕ. 1858ರಲ್ಲಿ ಬ್ರಿಟಿಷ್ ಸೈನ್ಯ ಸುರಪುರವನ್ನು ಆಕ್ರಮಿಸಿತು. ಯುದ್ಧ ಮುಂದುವರಿಯಿತು. ಬ್ರಿಟಿಷರು ಸುರಪುರ ಕೋಟೆಯನ್ನು ವಶಪಡಿಸಿಕೊಂಡರು. ಬ್ರಿಟಿಷರು ಸುರಪುರವನ್ನು ಆಕ್ರಮಣ ಮಾಡಿದ್ರು. ಯುದ್ಧ ಮುಂದುವರಿಯಿತು. ಸುರಪುರ ಕೋಟೆಯನ್ನು ವಶಪಡಿಸಿಕೊಂಡರು. ಹೈದರಾಬಾದ್ಗೆ ಪಲಾಯನ ಮಾಡಿದ ರಾಜ ನಿಜಾಮ ಮತ್ತು ರೆಸಿಡೆಂಟರಲ್ಲಿ ಕ್ಷಮೆ ಯಾಚಿಸಿದನೆಂದು, ಹೀಗಾಗಿ ಅವನು ತಪ್ಪಿತಸ್ಥನೆಂದು ತೀರ್ಮಾನಿಸಿದ ಬ್ರಿಟಿಷರು ಆತನನ್ನು ಸಿಕಂದರಾಬಾದ್ನ ಸೆರೆಮನೆಗೆ ತಳ್ಳಿದರು. ಯಾರನ್ನ? ವೆಂಕಟಪ್ಪ ನಾಯಕನನ್ನ. ಹೈದರಾಬಾದ್ಗೆ ಪಲಾಯನ ಮಾಡಿದ ರಾಜ ನಿಜಾಮ ಮತ್ತು ರೆಸಿಡೆಂಟರಲ್ಲಿ ಕ್ಷಮೆ ಯಾಚಿಸಿದ. ಸೋತೋದ ಮೇಲೆ ತನ್ನ ವಿರುದ್ಧ ಪಕ್ಷದಲ್ಲಿದ್ದಂತಹ ವಿರೋಧಿ ಪಕ್ಷದಲ್ಲಿದ್ದಂಥವ್ರನ್ನ ಹತ್ರ ಕ್ಷಮೆ ಯಾಚಿಸಿದಂತೆ ಹೀಗೆ ಅವನು ತಪ್ಪಿತಸ್ಥನೆಂದು ತೀರ್ಮಾನಿಸಿ ಬ್ರಿಟಿಷರು ಆತನನ್ನು ಸಿಕಂದರಾಬಾದ್ನ ಸೆರೆಮನೆಗೆ ತಳ್ಳಿದರು. ಮಕ್ಕಳೇ, ಆದರೂ ಕೂಡ ಈ ವೆಂಕಟಪ್ಪನ ನಾಯಕನ ಒಂದು ಕೊನೆಯ ದಿನಗಳು ಯಾವ ರೀತಿಯಲ್ಲಿ ಅಂತ್ಯಗೊಂಡಿತ್ತು ಅನ್ನೋದ್ರ ಬಗ್ಗೆ ಕೆಲವು ಗೊಂದಲಗಳಿದೆ ಮಕ್ಕಳೇ. ನೀವು ಅಷ್ಟು ಅರ್ಥ ಮಾಡ್ಕೊಳ್ಳಿ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದ ಯಾರು? ವೆಂಕಟಪ್ಪ ನಾಯಕ. ಬ್ರಿಟಿಷರ ವಿರುದ್ಧ ಸೋತೋದ ಯಾರು? ವೆಂಕಟಪ್ಪ ನಾಯಕ. ಮಕ್ಕಳಿಗೆ ಎರಡನೇ ಅಂಶ ನೀವು ಕಲಿಯುವಂಥದ್ದು ಕೊಪ್ಪಳದ ವೀರಪ್ಪ. ಕೊಪ್ಪಳ ಅನ್ನೋದು ಒಂದು ಸ್ಥಳ. ಅಲ್ಲಿ ವೀರಪ್ಪ ಅನ್ನೋನು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ದ. ಬ್ರಿಟಿಷ್ ವಿರೋಧಿ ಚಳುವಳಿ, ಸಶಸ್ತ್ರ ಬಂಡಾಯ ಮತ್ತು ದಂಗೆಗಳಲ್ಲಿ ಕೊಪ್ಪಳದಲ್ಲಿನ ದಂಗೆಯೂ ಸಹ ಪ್ರಮುಖವಾಗಿದೆ. ಬ್ರಿಟಿಷ್ ವಿರೋಧಿಗಳಾಗಿದ್ದರು ವೀರಪ್ಪ. ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಹೋರಾಟವನ್ನು ಮಾಡ್ತಾಯಿದ್ರು. ಕೊಪ್ಪಳ ಮತ್ತು ಸನಿಹದ ಭೌಗೋಳಿಕ ಪ್ರದೇಶಗಳು ಹೈದರಾಬಾದ್ ನಿಜಾಮನ ಆಡಳಿತದ ನಿಯಂತ್ರಣಕ್ಕೆ ಒಳಪಟ್ಟಿದ್ದರೂ ದೌರ್ಜನ್ಯ ಕಂಡುಬಂದಿತ್ತು. ಕೊಪ್ಪಳ ಸುತ್ತಮುತ್ತಲಿನ ಅನೇಕ ಪ್ರದೇಶಗಳು ಹೈದರಾಬಾದಿನ ನಿಜಾಮನ ಆಡಳಿತಕ್ಕೆ ಒಳಪಟ್ಟಿತ್ತು. ನಾನಾ ರೀತಿಯಲ್ಲಿ ಹೈದರಾಬಾದಿನ ನಿಜಾಮ ಅನೇಕ ರೀತಿಯಲ್ಲಿ ದೌರ್ಜನ್ಯಗಳನ್ನು, ಹಿಂಸೆಗಳನ್ನ ಮಾಡ್ತಾ ಇದ್ದ. ಹೀಗಾಗಿ ಕೊಪ್ಪಳದ ಕೆಲವು ಜಮೀನ್ದಾರರು ಅನಿವಾರ್ಯವಾಗಿ ಬಂಡೆದ್ದರು. ಹೀಗೆ ತಿರುಗಿ ಬಿದ್ದವರಲ್ಲಿ ವೀರಪ್ಪನು ಪ್ರಮುಖನಾದವನು. ತುಂಬ ದೌರ್ಜನ್ಯ ಆಗ್ತಾ ಇತ್ತು ಹೈದರಾಬಾದಿನ ನಿಜಾಮನಿಂದ. ಆಗ ಕೊಪ್ಪಳದ ಜಮೀನ್ದಾರರು ಏನು ಮಾಡಿದ್ರು? ವಿರೋಧಿಸಿ ನಿಂತ್ಕೊಂಡ್ರು. ಅಂಥ ಸಂದರ್ಭದಲ್ಲಿ ವಿರೋಧಿಸಿದವರಲ್ಲಿ ಒಬ್ಬ ವೀರಪ್ಪ. ವೀರಪ್ಪ ಜಮೀನ್ದಾರನಾಗಿದ್ದು ಬಂಡೆದ್ದು ಕೊಪ್ಪಳ ಮತ್ತು ಸನಿಹದ ಕೋಟೆಗಳನ್ನು ತನ್ನ ಸುಪರ್ದಿಗೆ ವಹಿಸಿಕೊಂಡನು. ಹೈದರಾಬಾದ್ ನಿಜಾಮನ ಆಳ್ವಿಕೆಯಿಂದ ಬೇಸತ್ತ ವೀರಪ್ಪ ಜಮೀನ್ದಾರನಾಗಿದ್ದ ಕೊಪ್ಪಳ ಮತ್ತು ಅನೇಕ ಕೋಟೆಗಳನ್ನು ತನ್ನ ವಶಕ್ಕೆ ಪಡ್ಕೊಂಡ. ವೀರಪ್ಪನ ಈ ಉದ್ದೇಶದ ಮರ್ಮ ಅರಿತ ಅನೇಕ ರೈತರು ಮತ್ತು ಜಮೀನ್ದಾರರು ಆತನೊಂದಿಗೆ ಕೈ ಜೋಡಿಸಿದ್ರು. ಅನೇಕ ಅಲ್ಲಿನ ಸುತ್ತಮುತ್ತಲಿನ ಜನ ವೀರಪ್ಪನಿಗೆ ಸಪೋರ್ಟನ್ನು ಮಾಡಿದ್ರು, ರೈತರು ಮತ್ತು ಜಮೀನ್ದಾರರು.
ನಿಜಾಮರೊಂದಿಗೆ ಸಂಪರ್ಕವನ್ನು ಸಾಧಿಸಿದ ಬ್ರಿಟಿಷರು ವೀರಪ್ಪನ ನೇತೃತ್ವದಲ್ಲಿನ ಬಂಡಾಯವನ್ನು ಸದೆಬಡಿಯಲು ಸೈನ್ಯವನ್ನು ನಿಯೋಜಿಸಿದರು. ಈಗ ಹೈದರಾಬಾದಿನ ನಿಜಾಮರ ಜೊತೆಯಲ್ಲಿ ಯಾರು ಸೇರಿಕೊಂಡ್ರು? ಬ್ರಿಟಿಷರು. ಯಾರ ವಿರುದ್ಧ ಹೋರಾಟ ಮಾಡಲು? ವೀರಪ್ಪನ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ. ಕಡಿಮೆ ಸೈನಿಕರ ಬೆಂಬಲವನ್ನು ಹೊಂದಿದ್ದ ವೀರಪ್ಪ ಸತತವಾಗಿ ಹೋರಾಟವನ್ನು ನಡೆಸಿ ಮರಣ ಹೊಂದಿದ. ಮಕ್ಕಳೇ, ಇಲ್ಲಿ ವೀರಪ್ಪ ರೈತರು ಜಮೀನ್ದಾರರಾದರೆ ಅದರ ವಿರುದ್ಧ ಗುಂಪಿನಲ್ಲಿದ್ದವರು ಯಾರು? ಹೈದರಾಬಾದಿನ ನಿಜಾಮ, ಬ್ರಿಟಿಷರು. ಅವರಿಗೆ ಯಾವುದೇ ಶಸ್ತ್ರಾಸ್ತ್ರಗಳ ಕೊರತೆ ಇರಲಿಲ್ಲ ಅವರಿಗೆ. ಹೀಗಾಗಿ ವೀರಪ್ಪ ಹೋರಾಟವನ್ನು ಮಾಡ್ತಾನೆ ಸತ್ತೋದ. ತರುವಾಯ ಬ್ರಿಟಿಷರು ಕೊಪ್ಪಳದ ಕೋಟೆಯನ್ನು ವಶಪಡಿಸಿಕೊಂಡರು. ಮಕ್ಕಳು, ಈಗ ನೀವು ಕಲ್ತಿದ್ರಲ್ಲಿ ಕೊಪ್ಪಳದ ವೀರಪ್ಪ ಅಲ್ಲೂ ಅವನು ಕೂಡ ವಿರಾವೇಶವಾಗಿ ಹೋರಾಟವನ್ನು ಮಾಡ್ದ ಬ್ರಿಟಿಷರ ವಿರುದ್ಧ. ಆತ ಸೋತೋದ. ಈ ಕೊಪ್ಪಳದ ಕೋಟೆಯನ್ನು ಬ್ರಿಟಿಷರು ವಶಪಡಿಸ್ಕೊಂಡ್ರು. ಯಾಕಂದರೆ ಅವರು ಬಲಶಾಲಿಗಳಾಗಿದ್ದರು, ಹೈದರಾಬಾದಿನ ನಿಜಾಮ ಮತ್ತು ಬ್ರಿಟಿಷರು. ಮಕ್ಕಳು, ಇಲ್ಲಿ ಕಲಿಯುವಂಥದ್ದು 3ನೇ ಅಂಶ ಅಲಗಲಿಯ ಬೇಡರು. ಮಕ್ಕಳು, ಇಲ್ಲಿ 3ನೇ ಭಾಗ ಅಲಗಲಿ ಎನ್ನುವಂಥದ್ದು ಒಂದು ಸ್ಥಳ. ಅಲ್ಲಿನ ಬೇಡರು ಯಾಕೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ರು, ಯಾವ ಬ್ರಿಟಿಷರ ಕಾನೂನು ಇವರು ಹೋರಾಟ ಮಾಡೋದಕ್ಕೆ ಕಾರಣ ಆಯಿತು ಅನ್ನೋದನ್ನ ನಾವು ಈ ಅಂಶದಲ್ಲಿ ಕಲಿತಾ ಇದ್ದೀವಿ. ತಲೆತಲಾಂತರಗಳಿಂದ ಪ್ರಾಚೀನ ಕಾಲದಿಂದಲೂ ಕೂಡ ಬೇಟೆಯಾಡುವ ಒಂದು ಉದ್ದೇಶಕ್ಕಾಗಿ ಅಲಗಲಿ ಎನ್ನುವಂಥ ಸ್ಥಳದ ಬೇಡರು ಬಂದೂಕುಗಳನ್ನ ಬಳಸ್ತಾ ಇದ್ರು. ಈ ಬೇಡರಿಗೆ ತುಂಬ ಪರಂಪರಾನುಗತವಾಗಿ ತಮಗೆ ಬಂದಿದ್ದಂಥ ಶಸ್ತ್ರಾಸ್ತ್ರಗಳನ್ನು ಬಳಸುವಂತಹ ಒಂದು ಉದ್ದೇಶದಿಂದ ಬ್ರಿಟಿಷರು ಕೋಪಗೊಂಡರು. ಬೇಡರು ತಮ್ಮ ಪರಂಪರಾನುಗತವಾದ ಹಕ್ಕನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಬ್ರಿಟಿಷರ ವಿರುದ್ಧ ಸಿಡಿದಿದ್ದರು. ದಯವಿಟ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಬೇಟೆಯಾಡೋದಕ್ಕೋಸ್ಕರ ಬಂದೂಕುಗಳು ಬೇಕಿತ್ತು. ಯಾರಿಗೆ? ಬ್ರಿಟಿಷರಿಗೆ. ಪ್ರಾಚೀನ ಕಾಲದಿಂದಲೂ ಅವರಿಗೆ ಹಿರಿಯರಿಂದ ಬಳುವಳಿಯಾಗಿ ಬಂದಿತ್ತು ಆ ಹಕ್ಕು. ಅದು ಬ್ರಿಟಿಷರು ಏನು ಮಾಡಿದ್ರು, ಇನ್ನು ಮುಂದೆ ನೀವು ಬೇಟೆಯಾಡೋದಕ್ಕೆ ಬಂದೂಕುಗಳನ್ನು ಅಥವಾ ಇನ್ನಿತರ ಶಸ್ತ್ರಾಸ್ತ್ರಗಳನ್ನು ನೀವು ಬಳಸಬಾರದು ಅನ್ನುವಂಥ ಒಂದು ಕಾನೂನನ್ನು ಮಾಡಿದ್ರು. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಅಲಗಲಿ ಎಂಬುದು ಒಂದು ಪುಟ್ಟ ಗ್ರಾಮ. ಇದು ಮುಧೋಳ ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟಿತ್ತು. ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂತಹ ಮುಧೋಳ ತಾಲೂಕಿನ ಒಂದು ಹಳ್ಳಿ ಅಲಗಲಿ. ಇದು ಯಾವ ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟಿತ್ತು? ಮುಧೋಳ ಸಂಸ್ಥಾನ. 1857ರ ಬಂಡಾಯದ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆಯ ಪ್ರದೇಶಗಳಲ್ಲಿ ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನೊಂದನ್ನು ಜಾರಿಗೆ ತಂದರು. ಇದನ್ನು ಅಲಗಲಿಗೂ ಸಹ ಅನ್ವಯಿಸಲಾಯಿತು. ನಿರ್ಬಂಧಿಸಿ ಅಂದ್ರೇನು? ಬಳಸಬಾರ್ದು. ಮಕ್ಕಳಿಗಾಗಲೇ ನಿಮಗೆ ಬ್ರಿಟಿಷರು ಎಷ್ಟು ಸ್ಥಳಗಳನ್ನ ಬೇಕೋ ಅಷ್ಟು ಸ್ಥಳಗಳನ್ನ ಆಕ್ರಮಣ ಮಾಡೋದ್ರ ಕಡೆ ಅವರ ಒಲವು ಜಾಸ್ತಿ ಇತ್ತು. ಬರೀ ವ್ಯಾಪಾರಕ್ಕಾಗಿ ಬಂದವರು ರಾಜಕೀಯವಾಗಿ ಹೆಚ್ಚೆಚ್ಚು ಪ್ರದೇಶಗಳನ್ನ ವಶಪಡಿಸ್ಕೊಳ್ತಾ ಇದ್ರು. ಇನ್ನು ಶಸ್ತ್ರಾಸ್ತ್ರಗಳನ್ನ ಜನ ಇಟ್ಕೊಂಡ್ರೆ ಅವ್ರ ವಿರುದ್ಧ ತಾವು ಹೋರಾಟ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಅಲಗಲಿಯ ಬೇಡರ ಜೀವನವೇ ಬೇಟೆಗಾರಿಕೆ. ಅವರಿಗೆ ಬಂದೂಕುಗಳು ಬೇಕು. ಅವ್ರ ಪ್ರಾಣಿಗಳನ್ನ ಬೇಟೆಯಾಡಿ ಬದುಕ್ತಾ ಇದ್ರು. ಅವ್ರಿಗೆ ಇನ್ನು ಮುಂದೆ ನೀವು ಬಂದೂಕುಗಳನ್ನ ಬಳಸಬೇಡಿ ಅಂತ ಕಾನೂನನ್ನು ಮಾಡಿದ್ರು. ಅಲಗಲಿ ಎನ್ನುವಂಥ ಗ್ರಾಮಕ್ಕೂ ಕೂಡ ಈ ಕಾನೂನು ಅನ್ವಯಿಸ್ತು. ಈ ಹೋರಾಟದಲ್ಲಿ ಅಲಗಲಿಯ ಸುತ್ತಮುತ್ತಲಿನ ಪ್ರದೇಶಗಳಾದ ಮಂಟೂರು, ಬೋದಾನಿ, ಆಲಗುಂಡಿಯ ಬೇಡರು ಅಲಗಲಿಯ ಬೇಡರೊಂದಿಗೆ ಸೇರಿಕೊಂಡರು. ಆ ಅಲಗಲಿಯ ಸುತ್ತಲಿದ್ದಂಥ ಅನೇಕ ಹಳ್ಳಿಯ ಜನ ಈ ಅಲಗಲಿಯ ಬೇಡರಿಗೆ ಸಪೋರ್ಟನ್ನು ಮಾಡಿದ್ರು. ಮಂಟೂರು, ಬೋದಾನಿ, ಆಲಗುಂಡಿ ಈ ಎಲ್ಲ ಸೇರಿಕೊಂಡು ಇವರ ಬಂಡಾಯವನ್ನು ಹತ್ತಿಕ್ಕಲು ನವೆಂಬರ್ನಲ್ಲಿ ಇಂಗ್ಲಿಷರ ಸೇನೆ ಅಲಗಲಿಯ ಗ್ರಾಮವನ್ನು ತಲುಪಿತು. ಇವನ್ನೆಲ್ಲ ಸೋಲಿಸಬೇಕು ಅಂತ ಹೇಳ್ಬಿಟ್ಟು ಇಂಗ್ಲಿಷರ ಸೇನೆ ಅಲಗಲಿಗೆ ಬಂತು. ಬಂಡಾಯವೆದ್ದ ಬೇಡರನ್ನು ನಿಷ್ಕಾರುಣ್ಯವಾಗಿ ಅತ್ಯಂತ ದಮನಕಾರಿಯಾಗಿ ಇಂಗ್ಲಿಷರು ಹತ್ತಿಕ್ಕಿದರು. ಯಾವುದೇ ಕರುಣೆ ಅನುಕಂಪ ಇಲ್ಲದೆ ತುಂಬ ಕ್ರೂರವಾಗಿ ಅಲ್ಲಿನ ಜನರನ್ನು ಸಾಯಿಸಿದ್ರು. ಯಾರು? ಇಂಗ್ಲಿಷರು. ಬಂಡಾಯಗಾರರನ್ನು ಗಲ್ಲಿಗೆ ಇರಿಸುವುದರ ಮುಖಾಂತರ ಮೂಲಕ ಈ ಒಂದು ಅಲಗಲಿಯ ಒಂದು ಹೋರಾಟ ಶಮನ ಆಯಿತು. ಮಕ್ಕಳೇ ನಿಮಗೀಗಾಗಲೇ ಗೊತ್ತು, ಇಲ್ಲಿ ಇವರ ಬಂಡಾಯವನ್ನು ಹತ್ತಿಕ್ಕಲು ನವೆಂಬರ್ನಲ್ಲಿ ಇಂಗ್ಲಿಷರ ಸೇನೆ ಅಲಗಲಿ ಗ್ರಾಮವನ್ನು ತಲುಪಿತು. ಬಂಡಾಯವೆದ್ದ ಬೇಡರನ್ನು ಕರುಣೆ ಇಲ್ಲದೆ, ಅನುಕಂಪವಿಲ್ಲದೆ, ದಯೆ ಇಲ್ಲದೆ ದಮನಕಾರಿಯಾಗಿ ಕ್ರೂರವಾಗಿ ಇಂಗ್ಲಿಷರು ಅವ್ರನ್ನ ನಾಶ ಮಾಡಿದ್ರು. ಈ ಒಂದು ಬಂಡಾಯಗಾರರು ಅಲ್ಲಿ ಯಾರ್ಯಾರು ಹೋರಾಟ ಮಾಡ್ತಿದ್ರೋ ಅವ್ರನ್ನೆಲ್ಲ ಮರಣದಂಡನೆ ಶಿಕ್ಷೆಗೆ ಗುರಿಪಡಿಸುವುದರ ಮೂಲಕ ಈ ಒಂದು ಅಲಗಲಿಯ ಹೋರಾಟ ನಿಲ್ತು. ಮಕ್ಕಳೇ, ಒಂದು ರೀತಿಯಲ್ಲಿ ಇವರು ಕೂಡ ಅಲಗಲಿಯ ಬೇಡರು ಕೂಡ ಬ್ರಿಟಿಷರ ವಿರುದ್ಧ ಸೋತೋದ್ರು. ಮಕ್ಕಳೇ, ಸೋಲು ಎಷ್ಟೇ ಇರಲಿ ಸೋಲೆ ಗೆಲುವಿನ ಸೋಪಾನ ಅಂತಾರೆ. ಇವರೆಲ್ಲರ ಹೋರಾಟದ ಫಲ.
ಯಾರು ವೆಂಕಟಪ್ಪ ನಾಯಕ, ವೀರಪ್ಪ ಮತ್ತು ಇಲ್ಲಿ ಬರುವಂಥದ್ದು ಅಲಗಲಿಯ ಬೇಡರು, ಇವರೆಲ್ಲರ ಒಂದು ಹೋರಾಟದ ಫಲನೇ ಮುಂದೆ 1857ರ ದಂಗೆ ಇರ್ಬೋದು, 1947ರಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನೆಲ್ಲ ಒಂದು ತಪ್ಪುಗಳಲ್ಲಿ ಆಗಿತ್ತೋ ಅದನ್ನೆಲ್ಲ ಸರಿಪಡಿಸ್ಕೊಂಡು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಡೋದಕ್ಕೆ ಅನೇಕ ಮಹನೀಯರು ಶ್ರಮಿಸಿದ್ರು. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ತು. ಮಕ್ಕಳೇ ಮನೆಗೆಲ್ಸದ ಪ್ರಶ್ನೆಯನ್ನು ಬರ್ಕೊಳ್ಳಿ. ಸುರಪುರ ದಂಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸುರಪುರದ ದಂಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಎರಡನೇ ಪ್ರಶ್ನೆ, ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲು ಕಾರಣವೇನು? ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲು ಕಾರಣವೇನು? ಧನ್ಯವಾದಗಳು ಮಕ್ಕಳೇ.